ಹೌದ್ರಿಪ್ಪ ಅದು. ಕೋರಕೊಪ್ಪ ಗ್ರಾಮದ ಹಾ ಹಾ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹತ್ ಇನ್ನೊಂದು ಸಾರಿ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರ. ಆಹಾ ಏನ್ ಹೇಳ್ತಾರಿಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರ, ಏನ್ ಹೇಳ್ತಾರಿಪ್ಪ ಗುರುಜಿ ಅವರ? ಶರೀರ ಎಂಬುವುದು ಶ್ರೀಶೈಲ ಗಿರಿಯ, ಸಿಟ್ಟ ಎಂಬುದು ಭೀಮನ ಕೊಲಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಹೌದು. ಮನಸ್ಸಿನ ಜಳಕ ಯಾರ ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ತಿಟ್ಟ ಕೆಳಯ ಅಂತ ಹೇಳಿದ್ರು. ಹಾ 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 ಹಿಂಗಂದ್ರೆ ಏನ್ರಿಪ್ಪ ಗುರುಜಿ ಅವರ? ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹಾ ಹಾ ಹೆಂಗ ಬ್ರಹ್ಮಾಂಡದೋ ಹಂಗ ಪಿಂಡಾಂಡದ, ಪಿಂಡಾಂಡದ ಹೆಂಗ ಪಿಂಡಾಂಡದೋ ಹಂಗ ಬ್ರಹ್ಮಾಂಡದ. ಬ್ರಹ್ಮಾಂಡದ ಮೇಷ ಒಂದ ಮಾತನ್ನ ಸುರುವಿನ ಪಾಳ್ಯದೊಳಗ ಹಾ ನಮ್ಮ ಆಳಗಿ ಪಿಂಟು ಮಾಸ್ತರ್ ಒಂದು ಮಾತನ್ನ ಕೇಳಿದೀವಿ ನಾವು. ಏನ್ ಕೇಳಿದ್ವಿಪ್ಪ ಗುರುಜಿ ಅವರ? ಪಂಚಮುಖದ ಪರಮಾತ್ಮನ ದರ್ಶನಕ್ಕ ಚತುರ್ಮುಖ ಬ್ರಹ್ಮ ಬಂದ. ಪರಮಾತ್ಮನ ಪಂಚಮುಖಗಳನ್ನ ನೋಡಿ ಹಾ ನನಗೂ 5 ಮುಖ ಅದಾವ, ನಾನು ಏನು ಕಮ್ಮಿಲ್ಲ ಅನ್ನುವಂತಾದ ಸೂಕ್ಷ್ಮ ಅಹಂಕಾರ ಬತ್ತು ಅಂತ ಹೇಳಿ ಮಾತಾಡಿದವ. ಹಾ ಹಾ ಬತ್ತಲ್ರಿಪ್ಪ. ಪಂಚಮುಖದ ಪರಮಾತ್ಮನ ದರ್ಶನಕ್ಕೆ ಬಂದಾವ ಚತುರ್ಮುಖ ಬ್ರಹ್ಮ. ಚತುರ್ ಅಂದ್ರ 4, ಹಾ 4 ಮುಖದ ಬ್ರಹ್ಮ. ಹೌದ್ರಿಪ್ಪ. ನನಗೂ 5 ಮುಖ ಅದಾವು ಅಂತೇಳಿ ಬ್ರಹ್ಮದೇವ್ರ ಅಂದ ಅನ್ನುವಂತ ಮಾತನ್ನು ಹೇಳಿದ್ರಿ. ಹಾ ಹಾ ಇದನ್ನ ದೈವಕ್ಕ ಮನವರಿಕೆ ಆಗುವಂಗ ತಿಳಿಸಿ ಹೇಳ್ರಿ ಅಂತ ಹೇಳಿ ನಾವು ಕೇಳಿದೆವು. ಹೌದಲ್ರಿಪ್ಪ. ಅವಾಗ ಪಿಂಟು ಮಾಸ್ತರ್ ಹೇಳ್ದ, ಏನ್ ಹೇಳಿದ್ರಿಪ್ಪ? ನಿಮ್ಮ ಪುರಾಣದೊಳಗ ಪಂಚಮುಖಾತ ಶ್ರುತಿ ಸಾರ್ತದ, ನಮ್ಮ ಶಾಸ್ತ್ರದೊಳಗ ಚತುರ್ಮುಖಾತ ಶ್ರುತಿ ಸಾರ್ತದ. ಹೌದ್ರಿಪ್ಪ. ಹೌದು. ಅವನಿಗೆ ಹಾ ಇದ್ದಿರ್ತಕ್ಕಂಥವು 4 ಮುಖ. ಪರಮಾತ್ಮನ ಮುಂದೆ ಬಂದ ಮೇಲತ್ತ ಹಾ ಒಂದು ಮುಖ ಹಾ ಉದಿಶ್ ಬತ್ತು. ಹೌದು. ನನಗೂ 5 ಅದಾವ ಅಂತ ಹೇಳ್ದ. ಅದೇ ಒಂದ ಶಿರವನ್ನ ಪರಮಾತ್ಮ ಛೇದನೆ ಮಾಡಿದ. ಹೌದು ಹೇಳ್ಯಾರಲ್ರಿಪ್ಪ. ಪಿಂಟು ಮಾಸ್ತರ್ ನಿನಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದ? ಶಾಸ್ತ್ರದೊಳಗರೆ ಹೇಳಿ, ಪುರಾಣದೊಳಗರೆ ಹೇಳಿ, ಇಸ್ಲಾಂ ಧರ್ಮದ ಕುರಾನದೊಳಗರೆ ಹೇಳಿ, ಒಟ್ಟ ಎತ್ತರ ಒಳಗರ ಹೇಳ್ರಿ. ಒಟ್ಟ ಮಾತಾಡಿದ್ರೆ ದೈವದವರ ಮನ ಮುಟ್ಟುವಂತೆ ಇರ್ಬೇಕದು. ಮಾತಾಡಿದ್ರ ಕೇಳುವಂತ ದೈವದವರ ಮನಸ್ಸಿಗೆ ತೃಪ್ತಿ ಆಗ್ಬೇಕು, ಅವರ ಮನ ಮುಟ್ಟುವಂತ ಮಾತಿರ್ಬೇಕು. ಹೌದಲ್ರಿಪ್ಪ. ಹೌದು. ಆನಂದ ಆಗಬೇಕು. ಆ ಮಾತು ಕೇಳಾಕ ನಂದೇನು ತಲೆ ಕೆಟ್ಟೈತೆ ತಿಳ್ಕೊಂಡಿದ್ದೇನು? ಹಂಗೋ ಮಹೇಶ? ಬ್ರಹ್ಮಗ ಇದ್ದದ್ದು ಮೊದಲು ಒಂದೇ ಮುಖ. ಆಹಾ ಬ್ರಹ್ಮದೇವರಿಗೆ ಇದ್ದದ್ದು ಮೊದಲು ಒಂದೇ ಮುಖ. ಒಂದೇ ಮುಖ. ಬ್ರಹ್ಮನ ದರ್ಶನಕ ಆದಿಶಕ್ತಿ ಬಂದ್ಲು. ಬಂದು ನಮಸ್ಕಾರ ಪಾದಿಗೆ ಮಾಡಿ ಹಿಂಗ ಸುತ್ತ ಹಾಯ್ತಿದ್ಲು. ಹೌದಲ್ರಿಪ್ಪ. ಹೌದು. ಆದಿಶಕ್ತಿ ಮೇಲೆ ಕಾಮ ವಿಕಾರ ಆಯ್ತು ಒಂದು ಬ್ರಹ್ಮಂದು. ಮುಂದೇನು ಮೊದಲು ಒಂದು ಮುಖ ಇತ್ತು, ಒಂದೇ ಮುಖ ಇತ್ತು. ಒಂದೇ ಮುಖ ಇತ್ತಲ್ರಿಪ್ಪ ಮೊದಲ. ಸುತ್ತ ಹಾಯುವಾಗ ಎಡಕ್ಕೆ ಬರಾನ ಈಚೆ ಕಡೆ ಒಂದು ಉತ್ತರ ಮುಖ ತಯಾರಾಯ್ತು. ಹೌದಲ್ರಿಪ್ಪ. ಹಿಂದ ಹೋಗಾನ ಪಶ್ಚಿಮಕ್ಕೊಂದು ಮುಖ ತಯಾರಾಯ್ತು. ನೋಡ್ರಪ್ಪ ದಗದ. ದಕ್ಷಿಣಕ್ಕೆ ಬಂದ್ಲು, ಅಲ್ಲೊಂದು ಮುಖ ತಯಾರಾಯ್ತು. ಅಲ್ಲಿ ಒಂದು ತಯಾರಾತ. ಪೂರ್ವಕ್ಕೆ ಬಂದಾಗ ಒಂದು ಮುಖ ತಯಾರಾಯ್ತು. ರೌಂಡ್ 4 ಮುಖ. ಅದು ಮ್ಯಾಲ ಮೊದಲು ಇದ್ದದ್ದೊಂದು ಮುಖ. 5 ಅದ್ರಲ್ಲ 5 ಅದು ಇಲ್ಲ. ಆವಾಗ ಬ್ರಹ್ಮದೇವರಿಗೆ ಸೂಕ್ಷ್ಮ ಅಹಂಕಾರ ಬತ್ತು. ಏನಂತ ಬತ್ತಲ್ರಿಪ್ಪ ಅದು? ಇವ ಹೇಳುವಂತ ಮಾತ, ಪರಮಾತ್ಮನ ದರ್ಶನಕ್ಕೆ ಬಂದಾಗ ನಾನು ಏನು ಕಮ್ಮಿ ಇಲ್ಲ, ನನಗೂ 5 ಮುಖ ಅದಾವ ಅನ್ನುವಂತ ಗರ್ವ ಬಂದಾಗ ಪರಮಾತ್ಮ ತನ್ನ ಉಗುರಿನಿಂದ ಒಂದು ಶಿರವನ್ನ ಛೇದನ ಮಾಡ್ಯಾನ. ಎಷ್ಟು ಉಳ್ದು? 4 ಉಳ್ದವ್ರಲ್ಲ. ಅವಾಗ ಚತುರ್ಮುಖ ಬ್ರಹ್ಮ ತಂದಾರ.
ಆ ಮೊದಲು ಚತುರ್ಮುಖ ಬ್ರಹ್ಮ ಅಂದಿಲ್ಲ, ಮೊದಲು ಇದ್ದದ್ದು ಒಂದೇ ಮುಖ. ಒಂದೇ ಮುಖ. ಒಂದು ಹೆಣ್ಣಿನ ಮೇಲೆ ಮೋಹ ಮಾಡಿದ್ದಕ್ಕಾಗಿ 4 ಮುಖ ಉದ್ಭವ. ಅದು ಮೊದಲಿದ್ದದ್ದು ಒಂದು ಮುಖ, ಪಂಚಮುಖಗಳಾಗಿದ್ದು. ಹೌದಲ್ರಿಪ್ಪ, ಹೌದು. ಪರಮಾತ್ಮ ಒಂದು ಶಿರೆಯನ್ನು ಛೇದನೆ ಮಾಡಿದ, ಅವಾಗ ಚತುರ್ಮುಖ ಅನಿಸ್ಕೊಂಡ. ಮೊದಲು ಚತುರ್ಮುಖ ಅನಿಸ್ಕೊಂಡಿಲ್ಲ, ಚತುರ್ಮುಖ ಬ್ರಹ್ಮ ಅಲ್ಲಿ ದರ್ಶನಕ್ಕೆ ಬಂದಿಲ್ಲ, ಬಂದೇ ಇಲ್ಲ ಅಲ್ಲಿ. ಅದೇ ಒಂದು ಚಿರ ಕೈಯಾಗಿ ಹಿಡ್ಕೊತು, ಕಪಾಲ ಆಯ್ತು, ಬ್ರಹ್ಮ ಕಪಾಲ. ಬ್ರಹ್ಮ ಹತ್ಯೆ ದೋಷ ತಟ್ಟಿತು, ತಿರುಗಾಡ್ಕೊತ ಭಿಕ್ಷಾ ಬೇಡಕತ್ತ. ಈ ಬೇಡಾಕತ್ತಲ್ರಿಪ್ಪ ಪರಮಾತ್ಮ. ಎಷ್ಟೋ ದಿವಸ ಹಿಂಗ ಬ್ರಹ್ಮ ಕಪಾಲ ಕೈ ಬಿಡ್ಲಾರ್ಕಾಗಿ ಕೊನೆಗೆ ಬಂದು ಪಾರ್ವತಾ ದೇವಿ ಭಿಕ್ಷಾ ನೀಡಿದಾಗ ಬ್ರಹ್ಮ ಕಪಾಲ ತುಂಬ್ಯದ. ಅವಾಗ ಒಂದು ಬ್ರಹ್ಮ ಹತ್ಯೆ ದೋಷ ನಿವಾರಣೆ ಆಗಿ ಬ್ರಹ್ಮ ಕಪಾಲ ಕೈ ಬಿಟ್ಟದ. ಅವಾಗ ಪಾರ್ವತಿ ಅನ್ನಪೂರ್ಣೇಶ್ವರಿ ಅನಿಸ್ಕೊಂಡಾಳ. ಹಾ 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 ಅನ್ನಪೂರ್ಣೇಶ್ವರಿ. ತಮ್ಮ, ಹಾ ಹಿಂಗೆಲ್ಲ ಕಥಾವಾಗಿದ್ದಿರ್ತಾವ. ಹೌದು. ನೀ ಏನ್ ಮಾಡ್ತಿ? ಈಗಿನ ಹುಡುಗರು ಹೆಂಗ್ ಮಾಡ್ತಾವ? ಮೊಣಕಾಲ ಮ್ಯಾಗ ಹರಕ ಪ್ಯಾಂಟ, ತೆಳಗ ಪಿಟ್ಟ, ಮ್ಯಾಲ ಲೂಜ. ಹಾ ಈ ಉಪೇಂದ್ರನ್ ಸ್ಟೈಲ್ ಹೇಳಕ್ ಹೋಗ್ಬೇಡ ಇಲ್ಲಿ. ಅದೇನ್ ನಡೆದಿಲ್ಲ ಇಲ್ಲಿ. ಹಂಗಲ್ಲ ತಮ್ಮ, ಮಾತಾಡಿದ್ರ ದೈವಕ್ಕೆ ಮನಸ್ಸು ಮುಟ್ಟಬೇಕದು. ಮನಸ್ಸು ಮುಟ್ಟಬೇಕಲ್ಲ. ನಾವೊಂದು ಮಾತು ಕೇಳಿನಿ. ಏನ್ರಿಪ್ಪ ಅದ್ ಮತ್ತ? ಅಮಾವಾಸ್ಯಕ್ಕಿಂತ ಮೊದಲಿನ ದಿವಸ ನರಕ ಬರ್ಮನ್ ಹಬ್ಬ. ಬರಮನ ಹಬ್ಬ. ಅಮಾವಾಸ್ಯ ದಿವಸ ನರಕ ಚತುರ್ದಶಿ. ಹೌದು. ಮರುದಿವ್ಸ ಪಾಡ್ಯೆ. ಪಾಡೆ. ಮುಂದ 4-5 ದಿವಸದ ಮೇಲೆ ಕಡಿಪಾಡೆ ಅಂತ ಕರೀತಾರ. ಲಾಸ್ಟಕ್ ಬರ್ದ ಕಡಿಪಾಡೆ. ನರಕ ಚತುರ್ದಶಿ ಯಾಕಂದ್ರು, ಬಲಿ ಪಾಡ್ಯ ಯಾಕಂದ್ರು, ಕಡಿಪಾಡ್ಯ ಯಾಕಂದ್ರು ಅಂತ ನಾ ಕೇಳಿನಿ. ಕೇಳಿದ್ವಲ್ರಿಪ್ಪ. ಅದಕ್ಕ ನಮ್ಮ ಪಿಂಟು ಮಾಸ್ತರ್ ಹೇಳ್ದ, ಏನ್ ಹೇಳ್ತಾರ್ರಿ? ನರಕ ಚತುರ್ದಶಿ ಯಾಕಂದ್ರು ಅಂತಂದ್ರ 14,000 ಹೆಣ್ಣು ಮಕ್ಕಳನ್ನ ಒಯ್ದು ನರಕದ ಕಾನೆದಾಗ ಇಟ್ಟಿದ್ದ ನರಕಾಸುರ. ಹೌದು. ನೀವೆಲ್ಲಾರು ಹಿಂಗೆ ಕೇಳಿರಿ, 14,000 ಮಂದಿಗೆ ಒಯ್ದಿದ್ದ. ಹೌದು. ಮಾತಿನಲ್ಲಿ ಎಷ್ಟು ಫರಕ್ ಅದ ನೋಡ್ರಿ ಸಾಹೇಬ್ರ. 14,000 ಹೆಣ್ಣು ಮಕ್ಕಳಿಗೆ ಒಯ್ದು ನರಕದ ಕ್ವಾಟಿ ಒಳಗೆ ಇಟ್ಟಿದ್ದ ನರಕಾಸುರ. ನರಕಾಸುರ ದೈತ. ಹೌದು. ಪರಮಾತ್ಮ ಅವನಿಗೆ ಸಂಹಾರ ಮಾಡಿ 14,000 ಹೆಣ್ಣು ಮಕ್ಕಳನ್ನೆಲ್ಲ ಬಂಧನ ಬಿಡಿಸ್ಕೊಂಡು ಬಂದ. ಬಂದನತ್ರಿಪ್ಪ. ಯಾರು ಹೇಳು ಮಾತಿದ? ನಮ್ಮ ಮಾಸ್ತರ್ ಹೇಳು ಮಾತ್ರಿ, ಪಿಂಟು ಮಾಸ್ತರ. ನೆನಪಿರ್ಲಿ, ಅವನ ಜೋಡಿ ನಿಂದು ಕಾಲ್ ಜಾರಿತ್ತ. ಹೇಳಾಕ್ ಬರ್ದಲ್ರಿಪ್ಪ, ಅಟ ಹೇಳ್ತ ಬರ್ರ ಮ್ಯಾಗ ಮ್ಯಾಗ. 14,000 ಹೆಣ್ಣು ಮಕ್ಕಳನ್ನ ಬಂಧನ ಬಿಡಿಸ್ಕೊಂಡು ಬಂದ. ಆ 14,000 ಹೆಣ್ಣು ಮಕ್ಕಳೆಲ್ಲ ಇವನ ಮ್ಯಾಲ ಮೋಹ ಮಾಡಿದ್ರು. ನಾವು ಲಗ್ನ ಮಾಡ್ಕೋತೀವಿ ನಿನ್ನಂದ್ರು. ನೋಡಪ್ಪ, ಕತಿ ಬತ್ತಳ ಹೋಗ್ಯದ. ಇದು ಯಾವಾಗ? ವರ ಅವತಾರದಾಗ. ವರ ಅವತಾರದಾಗಲ್ಲ ಅದ. ಇಲ್ಲ, ನಾ ಈ ಅವತಾರದಾಗ ಲಗ್ನ ಆಗಾಕ ಬರುದಿಲ್ಲ. ದ್ವಾಪಾರ ಯುಗದೊಳಗ ತಾಯಿ ದೇವಕ್ಕೆ ತಂದಿ ವಸುದೇವನ ಉದರದಿಂದ ಶ್ರೀಕೃಷ್ಣ ಆಗಿ ಹುಟ್ಟಿ ಬರ್ತೀನಿ. 16,108 ಮಂದಿನ ಲಗ್ನ ಆಗ್ತೀನಿ ಅಂತ ಲಗ್ನ ಆಗ್ಯಾನ. 8 ಮಂದಿನ? 16,108 ಮಂದಿನ. ಅಲ್ಲಿ ನರಕದಾಗಿಂದ 8 ಮಂದಿನ ಬಿಡಿಸ್ಯಾನು? 14,000. ಇಲ್ಲಿ ಲಗ್ನ 8 ಮಂದಿನ ಆಗ್ಯಾನು? 16,108. ಸಾಹೇಬ್ರ, ಎಷ್ಟು ಫರಕ್ ಅದ ನೋಡ್ರಿ. 2,108 ಮಂದಿ ಪರಕತ್ತಿನ. ಶುದ್ಧ ಆತ ಹೋಗಿದ್ದಾಗ ಓರಿ ಕಾಕಾರಿ. 14,000 ಅಂದದ್ದು ಯೂಟ್ಯೂಬ್ದಾಗ ಐತಿ, ನಿಮ್ಗೆ ತೆಗೆದು ತೋರಿಸ್ತೇನೆ. ಸುಳ್ಳು ಅಂದ್ರಿ ಅಂದ್ರೆ ನಾನು ಹಾಡಿಕೆ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ತೀನಿ ಇವತ್ತ. ಹೆಂಡ್ರನ ಆಗ್ಯಾರ 16,000 ಮಂದಿ ಬರಬರ್ತ. ನಾವೇ 16,000 ಹೆಂಡ್ರ ಆಗ್ಯಾರ ಅನ್ನೋದು ಆ ಮಾತನ್ನ ಕೇಳತ್ತಿಲ್ರಿ. ಮೊದಲ್ ನೋಡ್ರಿ, ನಾ ಏನ್ ಹೇಳ್ಕೊತ ಬರಾಕತ್ತೀನಿ ಅದನ್ನ ಕೇಳ್ರಿ. ಮೊದಲ ನರಕದೊಳಗಿಂದ ಬಂಧನ ಬಿಡಿಸಿದ್ದು 14,000 ಜನ ತಿಳಿಯಾನವ. ದ್ವಾಪಾರ ಯುಗದಾಗ ಲಗ್ನ ಆದದ್ದು 16,108 ಮಂದಿ ತಿಳಿಯಾನ. ಅದ 16,000 ಬಿಡ್ರಿ, 108 ಮಂದಿನ ಬಿಡ್ರಿ. 16,000 ಅಂದ್ರ ಅಲ್ಲಿ ಬಂಧನ ಬಿಡಿಸ್ಯಾನ 14,000 ಮಂದಿನ, ಇಲ್ಲಿ 16,000 ಲಗ್ನ ಅದ. ಫರ್ಕ್ ಆಯ್ತೋ ಏನಿಲ್ಲೋ ನಿಮ್ಮ ಮನುಷ್ಯನ ಪ್ರಕಾರ ಹೇಳ್ರಿ. ನೀವು ಒಬ್ಬರೇ ಕೇಳಿರಿಲ್ರಿ 14,000 ಅಂದದ್ದ? ಸ್ವಲ್ಪ ಹೇಳ್ತಕ್ಕಾರಿ ತಾಳ್ರಿ, ನೀವು ಟೈಮ್ ವೇಸ್ಟ್ ಮಾಡ್ತೀರಿ. ಅವ ಮೊದಲು ಅಂದದ್ದು 14,000 ಬಂಧನ ಬಿಡಿಸಿದ್ದು ನರಕಾಸುರ ದೈತನ ಹೊಡೆದ.
ನರಕ ಚತುರ್ದಶಿ ಆಯ್ತಂತ ಹೇಳ್ದ. ದ್ವಾಪಾರ ಯುಗದೊಳಗ ನಾ ಲಗ್ನ ಆಗ್ತೀನಿ ಅಂತ ಹೇಳ್ಯಾನ. ಹಾ 3 ಯುಗದ ತಕ ಹೆಣ್ಮಕ್ಳು ಎಲ್ಲಿದ್ರು? ಕಸಕ ತಮ್ಮ ಹಾ ವಿಷಯಾಂತರ ಮಾಡಬೇಡ. ಮಾಡಬೇಡ್ರಿ. 14,000 ಹೆಣ್ಣು ಮಕ್ಕಳನ್ನ ಬಂಧನ ಬಿಡಿಸಿಲ್ಲವ. ಹಾ 16,000 ಹೆಣ್ಣು ಮಕ್ಕಳನ್ನ ಬಿಡಿಸ್ಯಾನ. ಇದು ನಿನ್ನ ತಲೆಯಾಗಿರ್ಲಿ. ಹೇಳಿಲ್ಗ ಪೋಕಕ ಲಗ್ನ ಆದದ್ದು 16,000, ಬಂಧನ ಬಿಡಿಸಿದ್ದು 14,000. ಮೊದಲ ಹಿಂದ ಎಲ್ಲ ಎಲ್ಲೋ ಮಾತಾಡ್ಲಿ, ಮಾತಾದ ಒಟ್ಟು ತಪ್ಪಬಾರ್ದ. ಅವಾಗ ನರಕಾಸುರ ದೈತನನ್ನು ಸಂಹಾರ ಮಾಡಿ ಹಾ 16,000 ಹೆಣ್ಣು ಮಕ್ಕಳನ್ನ ಬಂಧನ ಬಿಡಿಸಿದಾಗ ಹಾ ಹಾ ಅವ್ರ ಮೋಹದಿಂದ ಲಗ್ನ ಆಗ್ತಿವತ್ತು ಬೆನ್ನ ಹತ್ರು. ಏ ಬೇಡ ಹಚ್ಚಾರ್ರಿಪ್ಪ. ಅವಾಗ ಹೇಳಿದವ ಹಾ ಒಂದವ ವರ ಅವತಾರವನ್ನು ತಾಳಿ. ವರ ಅಂದ್ರೆ ಗುರ್ತಾಗ್ತೈತೇನ? ಅಂದಿ ಕೀಳಾಗಿ ಕಾಣಬೇಡ, ಅದು ಪರಮಾತ್ಮನ ಅವತಾರ. ಹಾ ಹಾ ನಾನು ಒಂದು ಪ್ರಾಣಿ ಅವತಾರವನ್ನು ಧಾರಣ ಮಾಡ್ಕೊಂಡು ಬಂದಿನಿ. ಈ ಅವತಾರದಾಗ ನನಗೆ ಲಗ್ನ ಆಗಕ್ಕೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ. ಮುಂದ್ ಒಂದು ಅವತಾರದೊಳಗ ಹಾ ನೋಡುನು ನೋಡೋನು ಮಾಡ್ಕೋತಿನ ತಿಳಿಲ್ಲ ಅವನು ನೋಡುನು. ಹಾ ಆದ್ರ ಇವತ್ತು ನಿಮ್ಮನ್ನ ಬಂಧನ ಬಿಡಿಸಿನಿ ಅಂತಂದ್ರ ನನ್ನ ಮೇಲೆ ಮೋಹ ಮಾಡಬೇಡ್ರಿ ಅಂತಂದ. ಹಾ ಆ ವರ ಅವತಾರ ಬೆನ್ ಹತ್ತಿ ಬಿಟ್ರಿ ಹೆಣ್ಮಕ್ಳು. ಹೌದು. ನಿಮ್ಮನ್ನ ಒಂದು ನರಕದ ಕ್ವಾಟಿ ಒಳಗಿಂದ ಬಿಡಿಸಿದ್ದಕ್ಕಾಗಿ ನನ್ನ ಬೆನ್ ಹತ್ತಿ ನೀವು ಕಾಮಿ ವಿಕಾರ ಆಗಿರಿ ಅಂದ್ರ ಹಾ ಹಾ ಈ ವನದೊಳಗೆ ನೀವು ಗಿಡ ಆಗಿ ಹುಟ್ಟಿರತ್ತ ಶಾಪ ಕೊಟ್ಟಾನ. ಅವ್ರು ಹಾ ಹಾ ವರಾದೇವ ಶಾಪ ಕೊಟ್ಟಾನ. ಶಾಪ ಕೊಟ್ಟಾನ ಎಲ್ಲರಿಗೂ. ಎಷ್ಟೋ ದಿವಸ ಹಾ ಆ ಹೆಣ್ಮಕ್ಕಳು ಕಾಮ ದೃಷ್ಟಿದಿಂದ ಬಂದದ್ದಕ್ಕಾಗಿ ಗಿಡ ಆಗಿ ಹುಟ್ಟ್ರಿ ಅಂದದಕ್ಕಾಗಿ ಆ ವನಕ್ಕ ಕಾಮಿಕ್ಯ ವನ ಅಂತ ಹೆಸರು ಬಿತ್ತು. ಹಾ 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 ಇಲ್ಲಿ ಐತ್ ನೋಡ ಕತೆ ಅದ ದಗದ. ಮುಂದೆ ತ್ರೇತಾಯುಗದೊಳಗೆ ರಾಮ ಅವತಾರ ತಾಳಿ ಬಂದ. ಅವನೇ ಪರಮಾತ್ಮ ವರ ಅವತಾರ ಬಿಟ್ಟ. ಹೌದಲ್ರಿಪ್ಪ ಹೌದು. ರಾಮ ಅವತಾರದೊಳಗೆ ಬಂದಾಗ ಸೀತಾದೇವಿನ ರಾವಣಾಸುರ ಹೋದ. ಹಾ ಕಾಮಿಕ್ಯ ವನದಾಗ ಬಂದ. ಬಂದಲ್ರಿಪ್ಪ. ಗಿಡದ ಕಣ್ಣೀರ್ ಹಾರ್ತಿದ್ದು ನೋಡಿದ ತ್ರಿಕಾಲ ಜ್ಞಾನಿ ರಾಮದೇವ್ರ. ಹಾ ಹಿಂದಿನ ಅವತಾರದಾಗ ನಾ ಗಿಡ ಆಗಿ ಹುಟ್ಟಿರತ್ತ ಶಾಪ ಕೊಟ್ಟಿನಿ, ಇವ್ರಿಗೆ ಉಶಾಪ ಮಾಡ್ಬೇಕಂತ ತಿಳ್ಕೊಂಡ. ಅವಾಗ ನೀ ಯಾವಾಗ ನಿನ್ನ ಮಡದಿ ಅಂತ ಹೇಳಿ ನಿನ್ನ ಹೆಸರುಗೊಂಡ ನಮ್ಮನ್ನ ಸ್ಪರ್ಶ ಮಾಡ್ತಿ, ಅವಾಗ ನಾವು ಉದ್ಧಾರ ಆಗ್ತೀರಿ ಅಂತ ಹೇಳಿದ್ದವ. ಹೌದು. ಏನ್ ಮಾಡ್ತಿದ್ದ? ಸೀತಾ ಎಲ್ಲಿ ಹಾದಿ ಎತ್ತಿದ್ದ, ಗಿಡಕ್ಕೆ ತೆಕ್ಕಿ ಹಾಯ್ತಿದ್ದ. ಅದು ಗಿಡ ಹೋಗಿ ಹೆಣ್ಮಗಳಾಗಿ ಎದ್ದು ನಿಂದಿರ್ತಿತ್ತು. ಹಾ 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 ಹೌದು. ಕಾಮೇಕಿ ವನದೊಳಗ 1 ಅಲ್ಲ 2 ಅಲ್ಲ 16,108 ಗಿಡ ಎಲ್ಲ ಹೋಗಿ ಸ್ಪರ್ಶ ಆದಾಗ ಹಸ್ತದಿಂದ ಗಿಡ ಹೋಗಿ ಮಾನವರು ಹೆಣ್ಣು ಮಕ್ಕಳಾಗಿ ಉದ್ಧಾರ ಆದ್ರವ್ರು. ಹೌದಲ್ರಿಪ್ಪ ಹೌದು. ಈ ಅವತಾರದಾಗರೆ ನಮ್ಮನ್ನ ಲಗ್ನ ಮಾಡ್ಕೋರು ರಾಮ ಅಂದ್ರವ್ರು. ಅಲ್ಲಿ ಬಿಡವರ ಅವ್ರು ಸಡ್ಲ. ಆ ಟೈಮ್ದೊಳಗ ರಾಮದೇವ್ರು ಹೇಳ್ದ, ಆಡಿದರೆ ಒಂದೇ ಮಾತು, ಹೂಡಿದರೆ ಒಂದೇ ಗುರಿ, ಏಕ ಪತ್ನಿ ವರ್ತಿಸ್ತಾ ಇದೀನಿ. ಈ ಅವತಾರದೊಳಗ ನಾ ಲಗ್ನ ಆಗುದಿಲ್ಲ. ಆಗೋದಿಲ್ಲ. ಅವಾಗ ಹೇಳ್ಯಾನ ಅವರಿಗೆ, ಏನಂತ? ದ್ವಾಪಾರ ಯುಗದೊಳಗ ವಸುದೇವ ದೇವಕಿಯರ ಉದರದಿಂದರ ಕೃಷ್ಣ ಅವತಾರ ತಾಳಿ ಬರ್ತೀನಿ, ಅವಾಗ ನಾನು ನಿನ್ನ ಲಗ್ನ ಆಗ್ತೀನಿ ಅಂತ ಮಾತು ಕೊಟ್ಟಾನ. ಮಾತಿನ ಪ್ರಕಾರ ಮುಂದೆ ಬಂದ ಲಗ್ನ ಆಗ್ಯಾನತಮ್ಮ. ತಿಳಿಲಾರದ ಹುಚ್ಚರಂಗ್ ಮಾಡ್ಬೇಡ. ಹುಚ್ಚರಾಗ್ಬೇಡ್ರಿ. ನರಕ ಚತುರ್ದಶಿ ನರಕಾಸುರ ದೈತನ ಹೊಡೆದಕ್ಕಾಗಿ ನರಕ ಚತುರ್ದಶಿ ಆಗ್ಯದ. ಆಗ್ಯದಲ್ರಿಪ್ಪ. ಬಲಿಚಕ್ರವರ್ತಿನ ಪಾತಾಳಕ್ಕ ತಲೆ ಮ್ಯಾಲ ಪಾದಿಟ್ಟು ತುಳಿದಕ್ಕಾಗಿ ಬಲಿಪಾಡ್ಯ ಆಗೈತಿ ಅಂತ ಹೇಳಿದೀನಿ. ಹೇಳ್ಯಾರಪ್ಪ. ಕಡಿಪಾಡ್ಯ ಯಾಕಾಯ್ತು ಅಂತ ಕೇಳಾನ. ಇದು ನನಗ್ ಗುರ್ತಿಲ್ಲ, ನನಗ್ ಗುರ್ತಿದ್ದಟ್ ಹೇಳಿನಿ. ನಮ್ಮ ಕಾಕಾನೆ ಹೇಳಿ ತಂದಾನ. ಹೇಳ್ದಾರಿಪ್ಪ. ಬಲಿಚಕ್ರವರ್ತಿ ತಲೆ ಮ್ಯಾಲ ಪಾದ ಇಟ್ಟೇನ ಪಾತಾಳಕ್ಕ ಪರಮಾತ್ಮ ತುಳಿದ ವಾಮನ ಅವತಾರ. ಏನು ತುಳದ ನೋಡ ತಳಗ. ಆ ಟೈಮ್ ಅದೊಳಗ ಬಲಿಚಕ್ರವರ್ತಿ ತಿಳ್ಕೊಂಡ, ನಾ ಎಟ್ಟೆ ಕೆಟ್ಟ ಮಾಡಿದ್ರು ಸಹಿತ ಪರಮಾತ್ಮನ ಒಂದು ಪಾದದಿಂದ ನನಗ ಮೋಕ್ಷ ಆಯ್ತಲ್ಲ. ಹೌದು. ಈ ಭಗವಂತನ ಪಾದ ಬಿಡಬಾರ್ದು ಅಂತ ತಿಳ್ಕೊಂಡು ಪರಮಾತ್ಮನ ಪಾದ 2 ಕೈಲಿ ಹಿಡ್ಕೊಂಡು ಪಾತಾಳ ಲೋಕದಾಗ ಹೋಗಿ ಕೂತ್ ಬಿಟ್ಟ. ಬಿಡವಲ್ಲ ಪಾದ ಒಟ್ಟು ಹಿಡ್ಕೊಂಡ್ಬಿಟ್ಟ ಗಚ್ಚಂಗ. ಪರಮಾತ್ಮ, ನಿನ್ನಿಂದ ನನ್ನ ಜನ್ಮ ಉದ್ಧಾರ ಆಯ್ತು, ನನಗೆ ಮೋಕ್ಷ ಆಯ್ತು, ನಿನ್ನ ಪಾದನ ಬಿಡುದಿಲ್ಲ ಭಗವಂತ ಅಂತ ಹಿಡ್ಕೊಂಡು ನಿಂತಾಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, 4 ದಿವಸ ಹೋಯ್ತು, 5 ದಿವಸ ಹೋಯ್ತು. ಕಡಿಪಾಡಿ ಎಷ್ಟು ದಿವಸ ಆಗ್ತೈತ್ರಿ? ಆಗ್ತೈತಿ. ಅವಾಗ ಪರಮಾತ್ಮ ಹೇಳಿದ ವಾಮನ, ಏನ್ ಹೇಳ್ತಾನ್ರಿಪ್ಪ? ನಿನ್ನ ಪಾತಾಳಕ ತುಳಿದದ್ದು ಬಲಿಪಾಡ್ಯ ಅಂತ ಹೇಳಿ ಹೆಸರು ಉಳಿಲಿ ಭೂಮಿ ಮ್ಯಾಲ. ಹೌದು. ಇನ್ನೊಂದು ಹೆಸರು ಉಳಿಸುವ ತಂದಾಗ ಯಾವಾಗ ನಿನ್ನ ಕೀರ್ತಿ ಈ ಭೂಮಿ ಮ್ಯಾಲ ಉಳಿತದ, ಬಲಿಪಾಡ್ಯ ಅನ್ನುವಂತದ್ದು ಉತ್ಪತ್ತಿ ಆಗಲಿ ಭೂಮಿ ಮ್ಯಾಲ, ಯಾವತ್ತು ನಿನ್ನ ತಲೆ ಮ್ಯಾಗಿನ ಪಾದ ತೆಗದೀನಿ ಅದೇ ಕಡಿಪಾಡಿ ಆಗ್ಲಿ ಅಂತೇಳಿ ಅವತ್ತು ಅವನ ತಲೆ ಮ್ಯಾಗಿನ ಪಾದ ತೆಗದಾನ.
ಕಡಿಪಾಡೆ. ತಲೆ ಮ್ಯಾಲ ಪಾದಿಟ್ಟು ಪಾತಾಳಕ್ಕೆ ತುಳಿದದ್ದು ಅದು ಬಲಿಪಾಡ್ಡೆ. ಹಾ ಕೊನೆಗೆ ಅವನಿಗೆ ಮಾತು ಕೊಟ್ಟು ಅವನ ತಲೆ ಮ್ಯಾಗಿನ ಪಾದ ತಕೊಂಡ ಬರಬೇಕಾದ್ರೆ ಅಟ್ಟ ದಿವಸ ಹೋಗ್ಯದ, ಅದು ಕಡಿಪಾಡೆ ಆಗ್ಯದ. ಕಡಿಪಾಡೆ ಆಗ್ಯದ ಮಹೇಶ. ಕಡಿ ಅಂದ್ರೆ ಏನು? ಹಾ ಬಲಿಚಕ್ರವರ್ತಿಯಿಂದ ಕಡೆಕಾಗಿ ಬಂದ ನನ್ನ ಸಂಬಂಧ ಅದು ಕಡಿಪಾಡೆ. ಹೌದಲ್ರಿ. ಕಡಿಗಾಗಿ ಬಂದದಕ್ಕಾಗಿ ಕಡಿಪಾಡೆ ಆಯ್ತು. ಹಾ ಹಿಂಗ ವಿಷಯ ಬರ್ತದ. ಹೌದಾ. ಒಂದು ಮಾತ ನನಗೆ ಕೇಳ್ದ ಪಿಂಟು ಮಾಸ್ತರ. ನಮಗೊಂದು ಕೇಳಣ್ರಿ. ಏನ್ ಕೇಳ್ದ? ಏನ್ರಿ? ನೋಡ್ರಿ ವಿಷಯ, ತಾವೆಲ್ಲಾರು ಇದ್ರೊಳಗ ಒಂದು 10 ಮಂದಿರ ಹೋಗಿ ಬಂದಿರ್ಬೇಕು ಹುಲಜಂತಿಗೆ. ಹಾ ಹಾ ಹುಲಜಂತಿ ಒಳಗ ದಿವಳಿಗೆ ಅಮಾವಾಸ್ಯೆಗೆ ನರಕ ಚತುರ್ದಶಿ ದಿನ ಮಧ್ಯರಾತ್ರಿ 12 ಗಂಟೆಗೆ ಪಾರ್ವತಿ ಪರಮೇಶ್ವರ ಧರಣಿಗಿಳಿದು ಬಂದ್ರು. ಮಾಳಿಂಗರಾಯನ ಪಂಚ ಕಳಸಕ್ಕ ಮುಂಡಾಸ ಸುತ್ತಾರ. ಹೌದು. ಬೇಕಾದವರಿಗೆ ನೋಡಾಕ ಸಿಗ್ತದ, ಇನ್ನ ತೆಗ್ದಿಲ್ಲ, 5 ದಿವಸಕ್ಕೆ ಮುಂಡಾಸ್ ತೆಗಿತಾರ. ಹಾ ಹೌದ್ರಿ? ಹೌದು. ಅಥವಾ ಮೊಬೈಲ್ದಾಗ ಯೂಟ್ಯೂಬ್ ಹೊಡೆದ ನೋಡಿದ್ರು ಸಹಿತ ನಿಮ್ಗೆ ಎಲ್ಲರಿಗೂ ಕಾಣಿಸ್ತದ. ಕಾಣದಲ್ರಿಪ್ಪ. ಬನ್ನಿ ಗಿಡಕ್ಕ ಶಮನ ಬಿಡ್ತಾನ, ಬನ್ನಿ ಗಿಡಕ್ಕ ಸುತ್ತಾನ ಅನ್ನುವಂಥದ್ದು ನೀವು ಎಲ್ಲರೂ ಕೇಳಿರಿ? ಯಾಕ ಹಿಂಗ್ಯಾಕ ತಲಿ ಜರ ಅಲ್ಲ, ಶಮನ ಬಂದಿರ್ತದ ಅಂತ ಹೇಳ್ತಾನವ. ಹಾ ತಮ್ಮ ಆರೆ ತಡ್ರಿ ಹೋಗಕ್ಕ, ನಮ್ದು ಜೀವನ ಅಲ್ಲೇ ಆತ್, ನೀವು ಹೋಗಿರ್ತೀರಿ, ತಡ್ರಿ ಒಂದ್ ಸ್ವಲ್ಪ ಹೇಳೋದು. ಶಮನ ಬಿಟ್ಟಿರ್ತೈತಿ ಹೇಳ್ಯಾನವ. ಶಮನ್ ಅಲ್ಲ, ಎಳಿ ಉಳ್ದಿರ್ತಾವ. ಮುಂಡಾಸಿರಂಗಿಲ್ಲ, ಎಳಿ ಉಳ್ದಿರ್ತಾವ. ಹೌದು. ಯಾಕೆ ಉಳ್ದಿರ್ತಾವ ಕೇಳು ಮುಂದೆ ಫರ್ಕ ಮಾಡಬೇಡ. ಹಾ ಶಮನ್ ಅಂದ್ರೆ ಏನ? ಮುತ್ಯಾಗಳು ಪಟಕ ಸುತ್ತಾರ, ಇಲ್ಲಿ ಹಿಂದ್ ಬಿಟ್ಟಿರ್ತಾರ ನೋಡಿ, ಒಂದಿಟ್ಟು ಉದ್ದ ಎಷ್ಟೊತ್ತು ಬಿಟ್ಟಿರ್ತಾರ ಮಕ್ಕಳು ಬಿಡಿ, ಅದಕ್ಕೆ ಶಮನ್ ಅತ್ತಾರ. ಹೌದ್ ಅತ್ತಾರಿಲ್ರಿ? ಹೌದು. ಹುಚ್ಚರಂಗ್ ಮಾತಾಡ್ಬೇಡ ಪಿಂಟು. ಹಿಂಗ್ಯಾಕ ಬದರ್ತಾನ ಇವತ್ತ? ಹೇಳ್ತೀನಿ ಕೇಳು. ಹಾ ನಿಂದ್ರು. ಗುಡಿಗೆ ಪಂಚ ಕಲ್ಸಕ್ಕೆ ಮುಂಡಾಸ ಆಗ್ತದ. ಯಾಕದಲ್ರಿಪ್ಪ? ಗುಡಿ ಬಲಕ ಹಿಂದಿನ ಮಗಲ ಬನ್ನಿ ಗಿಡ ಅದ. ಹಾ ಆಯ್ತಲ್ರಿಪ್ಪ. ಬನ್ನಿ ಗಿಡಕ್ಕೆ ಶಮನ ಬಿಡ್ತದ ಅಂತ ಹೇಳಿದಿ. ಶಮನ ಅಲ್ಲ, ಎಳಿ ಉಳ್ದಿರ್ತಾವ. ಹೌದ್ ಹೌದ್. ಪಾರ್ವತಿ ಪರಮೇಶ್ವರ ಮುಂಡಾಸ ಬಿಡುದ ಬನ್ನಿ ಗಿಡದಾಗ ಕುತ್ತ ಬಿಡ್ತಾರ ಅವ್ರು. ಅಲ್ಲಿ ಕೊತ್ತ ಬಿಡ್ತಾರ. ಅಲ್ಲಿ ಬನ್ನಿ ಗಿಡಕ್ಕ ಬಂದ್ ಇಳ್ತಾರ, ಬನ್ನಿ ಗಿಡದಾಗ ಕುತ್ತ ಮುಂಡಾಸ ಬಿಡ್ತಾರ. ಅಲ್ಲಿ ಏನಾಗ್ತದ, ಬನ್ನಿ ಮುಳ್ಳಿಗೆ ತಪ್ಪಲಿಗೆ ಹತ್ತಿ ಒಂದೊಂದು ಎಳಿ ಉಳ್ದಿರ್ತಾವ, ನೋಡಾಕ ಸಿಗ್ತಾವ. ಸಿಗ್ತಾವಲ್ರಿಪ್ಪ. ಶಮನ ಬನ್ನಿ ಗಿಡದಾಗ ಉಳ್ದಿಲ್ಲ. ಅಲ್ಲಿ ಉಳ್ದಲ್ಲ. ಶಮನ ಬನ್ನಿ ಗಿಡಕ್ಕಿಲ್ಲ. ಹಾ ಆ ಬನ್ನಿ ಗಿಡಕ್ಕ ಮಾಳಿಂಗರಾಯಾಗ ಏನು ಸಂಬಂಧ? ಅವಾಗ ಮೊದಲು ಬನ್ನಿ ಗಿಡ ಇತ್ತೋ ಏನು ಹಿಂದಿಂದ ಬತ್ತೋ? ಹಿಂಗ ಕೇಳ್ಯಾನಿಲ್ರಿ? ಇದನ್ನ ಮುದಕಪ್ಪ ಮಾಸ್ತರ್ ಕೇಳ್ಯಾನ್ರಿ ಇದನ್ನ. ನೋಡ್ರಿ ಇಲ್ಲಿ ಚೀಜ. ಹಾ ಮಾಳಿಂಗರಾಯನ ಗುಡಿ ಮುಂದ ಇದ್ದಿದ್ದಿಲ್ಲ ನಾಗ. ಹಾ 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 ಮಾಳಿಂಗರಾಯನ ಗುಡಿ ಆಗೋಕ್ಕಿಂತ ಮೊದಲು ಬನ್ನಿ ಗಿಡ ಇತ್ತು. ಬನ್ನಿ ಗಿಡ ಇತ್ತಲ್ರಿಪ್ಪ. ಮೊದಲು ಬನ್ನಿ ಗಿಡ ಇತ್ತು. ಬನ್ನಿ ಗಿಡದ ಸಾಂಕೇತ ಏನಪ್ಪಾ ಅಂತಂದ್ರ ವೀರಭದ್ರ ಇದ್ದಂಗ ಅವ. ವೀರಭದ್ರನ ಸಾಂಕೇತ ಅದ ಬನ್ನಿ ಮಂಕಾಳಿ ಗಿಡ. ಹಾ ಅಂದ್ರ ಬೀರ ದೇವರ ಮೊದಲಿನ ಅವತಾರ. ಮೊದಲಿನ ಅವತಾರ. ಮಾಳಿಂಗರಾಯ ಗುರು ಬೀರ ದೇವರನ್ನ ಕರೆಸಿ ಹಾ ಜೀವಂತ ಸಮಾಧಿ ಅಂದ್ರೆ ಕಂತಿ ಕಲ್ಲುಟಾಯಮದೊಳಗ ಹಾ ಹಾ ಇದು ನನ್ನ ಗುರುವಿನ ಸ್ಥಾನ ತಿಳ್ಕೊಂಡು ಬನ್ನಿ ಗಿಡ ಬಲಕ ಮಾಡಿ ಎಡಕ ಕೊಂಡದೊಳಗ ಹಾ 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 ಜೀವಂತ ಸಮಾಧಿ ಆಗ್ಯಾನ. ಹೌದು. ಜೀವಂತ ಸಮಾಧಿ ಆದ ಟೈಮ್ ಅದೊಳಗ ಬೀರ ದೇವರಿಗೆ ಹಾ ಹಾ ಮಳಪ್ಪ ಮಳಪ್ಪ ನಿನ್ನ ಗುಡಿ ಎಲ್ಲಿ ಆಗಬೇಕತ್ತಿಲ್ಲ, ಅಲ್ಲಿ ನನಗೆ ಹಸ್ತ ತೋರಿಸು, ಭಕ್ತರ ಕಡೆಯಿಂದ ಅಲ್ಲೇ ಗುಡಿ ಆಗಲಿ ಅಂತ ಹೇಳ್ದ. ಹೌದಲ್ರಿಪ್ಪ. ಹೌದು. ಬನ್ನಿ ಗಿಡಕ್ಕೆ ಎಡಕ ಇನ್ನೂ ಅದ್ರ ಹೋಮದ ಕಟ್ಟದ, ಯಾರು ಬೇಕಾದ್ರು ಹೋಗಿ ನೋಡ್ಬೋದು. ಅಲ್ಲಿ ಏನ ಜೀವಂತ ಸಮಾಧಿ ಆಗಿ ಮಾಯ ಆಗಿದ್ದ, ಮುಂದ ಅಲ್ಲಿ 10 ಮಾರಿನ ಮೇಲೆ ಹೋಗಿ ಬಲಗೈ ಹಸ್ತ ತೋರಿಸಿದ, ಅದೇ ಜಾಗದೊಳಗ ಗುಡಿ ಆಗ್ಯದ. ಬನ್ನಿ ಗಿಡಕ್ಕ ಮಾಳಿಂಗರಾಯಾಗ ಏನು ಸಂಬಂಧ ಆತಂದ್ರ ಅದು ಗುರು ಶಿಷ್ಯರ ಸಂಬಂಧ ಅದ. ಮೊದಲು ಬನ್ನಿ ಗಿಡ ಇತ್ತೋ ಏನು ಹಿಂದಿಂದ ಬನ್ನಿ ಗಿಡ ಬತ್ತೋ ಅಂತ ಕೇಳಿಲ್ಲ ನೀ. ಮಾಳಿಂಗರಾಯ ಸಮಾಧಿ ಆಗೋಕ್ಕಿಂತ ಮೊದಲ, ಗುಡಿ ಕಟ್ಟೋಕ್ಕಿಂತ ಮೊದಲ ಬನ್ನಿ ಗಿಡ ಇತ್ತು. ಬನ್ನಿ ಗಿಡನ ಫಸ್ಟ್ ಆತ. ಮಾಳಿಂಗರಾಯನ ಎಡಕ ಮಾಲಿ ಬಲಕ ಬಂದು ಇಳಿದು ಅವರ ಮುಂಡಾಸು ಸುತ್ತು ಗುರ್ತ ಬನ್ನಿ ಗಿಡದ ಕೆಳಗೆ ಪಾರ್ವತಿ ಪರಮೇಶ್ವರಂದ ಇಟ್ಟ ಗುಡಿ ಐತಿ. ಬೇಕಾದವ್ರು ಹೋಗಿ ನೋಡ್ಬೋದು. ಏನ್ ನೋಡಬಹುದಲ್ರಿಪ್ಪ? ಮತ್ತ ಹಿಂಗದಾವ ಮೇಷ್ ಮಾಡಿ ನೋಡಿದಲ್ಲ. ಮತ್ತ ಬನ್ನಿ ಗಿಡಕ್ಕೆ ಶಮನ ಬಿಡ್ತೈತಿ ಹೇಳ್ತಾನ. ಎಕಡೆ ಸಾಲಿ ಕಲ್ತು ಇವ್ ಕಾಕಾನು ಹೇಳ್ತಾನ, ಶಮನ ಬಿಡ್ತೈತಿ ಅಲ್ಲಿ ಮುಂಡಾಸ್ ಆಗತೈತಿ ಹೇಳ್ತಾನ. ಮುತ್ಯ ಮುಂಡಾಸ್ ಆಗಂಗಿಲ್ಲ, ಬನ್ನಿ ಗಿಡದಾಗ ಕೂತ್ ಬಿಡ್ತಾರ, ಎಳಿ ಉಳ್ದಿರ್ತಾವ. ಬಾಳ ಸೂಕ್ಷ್ಮದಿಂದ ನೋಡಿದ್ರೆ 1 ಎಳಿ 2 ಎಳಿ ಕಾಣಿಸ್ತಾವ. ಅಟ್ಟ ಕಾಣ್ತಾವ, ಬಾ ಕಾಣಂಗಿಲ್ಲ ಅಲ್ಲಿ. ಅದು ಏನ ಮಂಜು ಬಿದ್ದ ಟೈಮದೊಳಗ
ಜಾಡ್ಬುಡಿ ಮನಿಗಟ್ಟದಂಗ ಒಂದೊಂದ್ ಏರಿ ಎಳಿ ಕಾಣಿಸ್ತಿರ್ತಾವ, ಕಾಣಿಸ್ತಾ ಇಲ್ಲ ಮತ್ತ ಹಾ ಹಿಂಗದ ಮಾತ. ಹಾ ಬನ್ನಿ ಗಿಡಕ್ಕ ಮಾಳಿಂಗರಾಗ ಏನ್ ಸಂಬಂಧ ಅಂದ್ರೆ ಗುರು ಶಿಷ್ಯರ ಸಂಬಂಧ. ಹಾ ಮುಂಡಾ ಸಾಗೋಕ್ಕಿಂತ ಮೊದಲು ಬನ್ನಿ ಗಿಡ ಇತ್ತೋ ಇಲ್ಲ ಅಂತ ಕೇಳಿದ್ರಿ, ಇತ್ತು. ಎತ್ತು ಹೇಳ ಮಹೇಶ್ ಅವ್ರಿಗೆ. ಹಿಂಗದ. ಹೌದು. ಇನ್ನು ಕ್ಯಾಮೆ ಮತ್ತು ಭಂಡಾರದ ವಿಷಯ ಎಲ್ಲಿಗೆ ಮಾತಾಡ್ರಿಪ್ಪ? ಇದು ಒಂದು ನುಡಿ ಹಾಡಿ ಮಾರ್ಗ ಅಂದ ಆ ನಂತರ ಕ್ಯಾಮೆ ಮತ್ತು ಭಂಡಾರದ ವಿಷಯ ಹಾ ಮಾತಾಡೋಣ. ಹೌದು. ತಡಿಯಪ್ಪ, ವೈರಾಗ್ಯನ ದೂರ ತಡಿ. ಏನು ವೈರಾಗ್ಯದ ಶಾಂತಿ ಏನ ದೂರ ತಡಿ. ಅವನು ಒಂದರೆ ಪಡೆದಲ್ಲ. ಗೋಕಾಕ ತಾಲೂಕ ಹಲ್ಲೂರ ಮ್ಯಾಟೋ ಗೋಪಾಲರ ಜೋಣ ವಿಜಯವ ಕಟೋ ಆದಿಶಕ್ತಿ ಆಟೋ ಹಲ್ಲೂರ ಸತ್ಯನಗ ಗರ್ವ ಬ್ಯಾಡ ತಾಯೇ ವರವ ನೇಡವಟ್ಟ ಯಾ